ಓಂ ಶಾಂತಿ. ಅವ್ಯಕ್ತ ಮುರಳಿ ಮಹಾವಾಕ್ಯಗಳು. ಮುರಳಿಯ ದಿನಾಂಕ 18/9/1969. ಬಾಬಾ ತಿಳಿಸುತ್ತಾರೆ, त्रिनेत्री त्रिकालदर्शी और त्रिलोकी नाथ बनने की युक्तियाँ. त्रिनेत्री त्रिकालदर्शी ಮತ್ತು ತ್ರಿಲೋಕಿ ನಾಥ ಆಗುವ ಯುಕ್ತಿಗಳು. किसको देखते हो? आकार को देखते व अव्यक्त को देखते हो. अगर अपनी व दूसरों की आकृति को ना देख अव्यक्त को देखेंगे तो आकर्षण मूर्त बनेंगे. ಯಾರನ್ನ ನೋಡ್ತಾ ಇದ್ದೀರಾ? ಆಕಾರವನ್ನು ನೋಡ್ತಾ ಇದ್ದೀರೋ, ಅವ್ಯಕ್ತವನ್ನು ನೋಡ್ತಾ ಇದ್ದೀರೋ? ಒಂದು ವೇಳೆ ತಮ್ಮ ಮತ್ತು ಅನ್ಯರ ಆಕೃತಿಯನ್ನು ನೋಡದೆ ಅವ್ಯಕ್ತವನ್ನು ನೋಡಿದ್ದೆ ಆದರೆ ಆಕರ್ಷಣ ಮೂರ್ತಿಗಳು ಆಗ್ಬಿಡ್ತೀರ. अगर आकृति को देखते तो आकर्षण मूर्त नहीं बनते हो. आकर्षण मूर्त बनना है तो आकृति को मत देखो. ಒಂದು ವೇಳೆ ಆಕೃತಿಯನ್ನು ನೋಡಿದ್ದೀರಾ ಅಂದರೆ ಆಕರ್ಷಣ ಮೂರ್ತಿಗಳಾಗೋದಿಲ್ಲ. ಆಕರ್ಷಣ ಮೂರ್ತಿಗಳಾಗಬೇಕಾದ್ರೆ आकृतिಯನ್ನು ನೋಡಬೇಡಿ. आकृति के अंदर जो आकर्षण रूप है उसको देखने से ही अपने से औरों को आकर्षण होगा. ಆಕೃತಿಯ ಒಳಗಡೆ ಏನು ಆಕರ್ಷಣೆಯ ರೂಪ ಇದೆ, ಆತ್ಮ ಇದೆ, ಅದನ್ನು ನೋಡಿದ್ದೀರಾ ಅಂದರೆ ನಿಮ್ಮಿಂದ ಅನ್ಯರಿಗೂ ಆಕರ್ಷಣೆ ಆಗತ್ತೆ. अब यही अव्यक्त सर्विस रहा हुआ है. व्यक्त में क्यों आ जाते हो? इसका कारण क्या है? ಈಗ ಇದೇ ಅವ್ಯಕ್ತ ಸೇವೆ ಉಳ್ಕೊಂಡಿದೆ. ಬಾಬಾ ಕೇಳ್ತಾರೆ, ವ್ಯಕ್ತದಲ್ಲಿ ಯಾಕೆ ಬರ್ತೀರಾ? ಇದಕ್ಕೆ ಕಾರಣ ಏನು? ಅವ್ಯಕ್ತ बनना अच्छा भी लगता है, फिर भी आकर्षण में व्यक्त में क्यों आते? ಬಾಬಾ ಕೇಳ್ತಾರೆ, ನಿಮಗೆ ಅವ್ಯಕ್ತದಲ್ಲಿರೋದು ಇಷ್ಟ ಆಗತ್ತೆ, ಮತ್ತೆಯೂ ಕೂಡ ವ್ಯಕ್ತದಲ್ಲಿ ಯಾಕೆ ಬರ್ತೀರಾ? व्यक्त में आने से ही व्यर्थ संकल्प आते हैं और व्यर्थ कर्म होता है, तो व्यक्त से अव्यक्त बनने में मुश्किल क्यों लगता है? ವ್ಯಕ್ತದಲ್ಲಿ ಬರುವುದರಿಂದಲೇ ವ್ಯರ್ಥ ಸಂಕಲ್ಪಗಳು ಬರುತ್ತೆ ಮತ್ತು ವ್ಯರ್ಥ ಕರ್ಮ ಆಗತ್ತೆ. ಅಂದಾಗ ವ್ಯಕ್ತದಿಂದ ಅವ್ಯಕ್ತ ಆಗುವುದರಲ್ಲಿ ಕಷ್ಟ ಯಾಕಾಗತ್ತೆ? व्यक्त में जल्दी आ जाते हैं, अव्यक्त में मुश्किल से टिकते हैं. इसका कारण क्या है? ವ್ಯಕ್ತದಲ್ಲಿ ಬೇಗ ಬಂದ್ಬಿಡ್ತೀರಾ, ಅವ್ಯಕ್ತದಲ್ಲಿ ಕಷ್ಟಕರವಾಗಿ ನಿಲ್ಲುತ್ತೀರಾ. ಇದಕ್ಕೆ ಕಾರಣ ಏನು? बोलते भी क्यों हो? ಯಾಕೆ ಮರ್ತು ಬಿಡ್ತೀರಾ? ದೇಹಾಭಿಮಾನ ಕ್ಯೂ ಆ ಜಾತಾ है? ದೇಹಾಭಿಮಾನ ಯಾಕೆ ಬರುತ್ತೆ? मालूम भी है, जानते भी हो, अनुभव भी किया है कि व्यक्त में और अव्यक्त में अंतर क्या है, नुकसान और फायदा क्या है, यह भी सब मालूम है. ಗೊತ್ತಿದೆ ಅಲ್ವಾ ನಿಮಗೆ? ತಿಳ್ಕೊಂಡು ಇದ್ದೀರಾ, ಅನುಭವನೂ ಮಾಡಿದ್ದೀರಾ. ವ್ಯಕ್ತದಲ್ಲಿ ಮತ್ತು ಅವ್ಯಕ್ತದಲ್ಲಿ ಏನು ಅಂತರ ಇದೆ ಅಂತ ಹೇಳಿಬಿಟ್ಟು ನುಕ್ಸಾನ್, ನಷ್ಟ ಮತ್ತು ಲಾಭವನ್ನು ಕೂಡ ತಿಳ್ಕೊಂಡಿದ್ದೀರಾ. यह भी सब मालूम है. जब तुम याद में बैठते हो तो देहाभिमान से देही अभिमानी कैसे स्थित होते हो? ಎಲ್ಲವೂ ಗೊತ್ತಿದೆ. ಯಾವಾಗ ನೀವು ನೆನಪಿನಲ್ಲಿ ಕುಳಿತುಕೊಳ್ತೀರಾ ಆಗ ದೇಹಾಭಿಮಾನದಿಂದ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಹೇಗೆ ಸ್ಥಿತರಾಗೋದು? क्या करते हो? बात तो बड़ी सहज है. जो आप सबने बताया वो भी पुरुषार्थ का ही है. ಏನು ಮಾಡ್ತೀರಾ? ಬಾಬಾ ಕೇಳ್ತಾರೆ, ಇದಂತೂ ಬಹಳ ಸಹಜ ಇದೆ. ಏನು ನೀವೆಲ್ಲರೂ ಹೇಳ್ತೀರಾ ಅದೇ ಪುರುಷಾರ್ಥದ್ದೇ ಅಲ್ವಾ? लेकिन जानते और मानते हुए भी देह अभिमान में आने का कारण यही है कि देह का आकर्षण रहता है. ತಂದೆ ಹೇಳ್ತಾರೆ, ಆದರೆ ಗೊತ್ತಿದ್ರೂ ಸಹ ತಿಳಿದಿದ್ರೂ ಸಹ ದೇಹಾಭಿಮಾನದಲ್ಲಿ ಬರಲಿಕ್ಕೆ ಕಾರಣ ಇದೇ ಆಗಿದೆ, ದೇಹದ ಆಕರ್ಷಣೆ. इस आकर्षण से दूर हटने के लिए कोशिश करनी है. ಈ ಆಕರ್ಷಣೆಯಿಂದ ದೂರವಾಗಲು ಪ್ರಯತ್ನ ಪಡಬೇಕು.
जैसे कोई खींचने वाली चीज होती है तो उसके खिंचाव से दूर रखने के लिए क्या किया जाता है? ಹೇಗೆ ಯಾವುದಾದ್ರೂ ಸೆಳೆಯುವಂತಹ ವಸ್ತು ಇತ್ತು ಅಂದ್ರೆ ಅದರ ಸೆಳೆತದಿಂದ ದೂರ ಇರ್ಲಿಕ್ಕೋಸ್ಕರ ಏನ್ ಮಾಡ್ಲಾಗತ್ತೆ? चुंबक होता है तो ना चाहते हुए भी उस तरफ खींच जाते हैं। अगर आपको उस आकर्षण से किसी को दूर करना है तो क्या करेंगे? ಹೀಗೆ ಅಯಸ್ಕಾಂತ ಇತ್ತು ಅಂದ್ರೆ ಬಯಸದೇ ಇದ್ರೂ ಕೂಡ ಅದ್ರ ಕಡೆ ಆಕರ್ಷಣೆ, ಅಯಸ್ಕಾಂತದ ಕಡೆ ಕಬ್ಬಿಣದ ಆಕರ್ಷಣೆ ಆಗತ್ತೆ. ಒಂದ್ ವೇಳೆ ನೀವು ಆ ಆಕರ್ಷಣೆಯಿಂದ ದೂರ ಇರಬೇಕು ಅನ್ನೋದಾದ್ರೆ ಏನ್ ಬಯಸ್ತೀರಾ? कोई चीज ना चाहते हुए भी उसे खींचती है और आपको उस चीज से दूर उसे करना है तो क्या करेंगे? ಈಗ ಅಯಸ್ಕಾಂತ ಯಾವ್ದನ್ನಾದ್ರೂ ಸೆಳೀತಾ ಇದೆ ಅಂತಂದ್ರೆ ದೂರ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತೀರಾ? या तो उसको दूर ले जाएंगे या तो बीच में ऐसी चीज रखेंगे जो वो आकर्षण कर ना सके. ಏನ್ ಮಾಡ್ತೀರಾ? ವಸ್ತುವನ್ನ ದೂರ ಇಡ್ತೀರಾ, ಇಲ್ಲ ಅಂದ್ರೆ ಎರಡರ ಮಧ್ಯದಲ್ಲಿ ಏನಾದ್ರೂ ಇಟ್ಟು ಬಿಡ್ತೀರಾ ಆಕರ್ಷಣೆ ಮಾಡದ ಹಾಗೆ. ये दो तरह से होता है, ये तो दूर कर देना या दोनों के बीच में ऐसी चीज डाल देना जो आकर्षण कर ना सके. ಎರಡು ಉಪಾಯ ಇದೆ. ಒಂದು ದೂರ ಮಾಡಬೇಕು, ಇಲ್ಲ ಅಂದ್ರೆ ಮಧ್ಯದಲ್ಲಿ ಏನಾದ್ರಂತಹ ವಸ್ತುವನ್ನ ಇಟ್ಟು ಬಿಡಬೇಕು. इसी प्रकार यह देह अभिमान या देह व्यक्त भाव जो है यह भी चुंबक के माफिक है, ना चाहते हुए भी फिर उसमें आ जाते हैं. ಇದೇ ರೀತಿಯಾಗಿ ದೇಹಾಭಿಮಾನ ಅಥವಾ ವ್ಯಕ್ತ ಭಾವ ಏನಿದೆ ಇದು ಸಹ ಅಯಸ್ಕಾಂತದ ರೀತಿಯಾಗಿದೆ. ಬಯಸದೇ ಇದ್ದರೂ ಸಹ ಅದರಲ್ಲಿ ಬಂದು ಬಿಡುತ್ತೀರಾ. ಬೀಚ್ ಮೇ ಕ್ಯಾ ರಖೇಂಗೆ ಅಂದಾಗ ಮಧ್ಯದಲ್ಲಿ ಏನಿಡ್ತೀರಾ? स्वयं को जानने के लिए क्या आवश्यक है जिससे स्वयं को और सर्वशक्तिमान बाप को पूरी तरह से जानने के लिए क्या करना? ಬಾಬಾ ಹೇಳ್ತಾರೆ ಏನ್ ಮಾಡೋದು? ಸ್ವಯಂವನ್ನ ಮತ್ತು ಸರ್ವಶಕ್ತಿವಂತ ತಂದೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಬಾಬಾ ಹೇಳ್ತಾರೆ ಏಕ ಹಿ ಶಬ್ದ ಹೈ, ಅದು ಒಂದೇ ಶಬ್ದ ಆಗಿದೆ ಸಂಯಮ. संयम ಬೇಕು. जब संयम को बोलते हो तब समय स्वयं को भी बोलते और सर्वशक्तिमान को भी बोलते. अलबेलापन का संस्कार भी क्यों आता है? ಯಾವಾಗ ಸಂಯಮವನ್ನ ಮರೀತೀರಾ ಆಗ ಸ್ವಯಂವನ್ನು ಸಹ ಮರ್ತೋಗ್ತೀರಾ, ಸರ್ವಶಕ್ತಿವಂತ ತಂದೆಯನ್ನು ಮರ್ತು ಬಿಡ್ತೀರಾ. ಸೋಮಾರಿತನದ ಸಂಸ್ಕಾರವೂ ಸಹ ಯಾಕೆ ಬರುತ್ತೆ? कोई ना कोई संयम को बोलते हो, तो संयम जो है उस स्वयं को और सर्वशक्तिमान बाप को समीप लाता है. ಬಾಬಾ ಹೇಳ್ತಾರೆ ಸಂಯಮ ಇತ್ತು ಅಂತ ಹೇಳಿದ್ರೆ ಅದು ಸ್ವಯಂವನ್ನು ಮತ್ತು ಸರ್ವಶಕ್ತಿವಂತ ತಂದೆಯನ್ನ ಸಮೀಪ ತರತ್ತೆ. अगर संयम में कमी है तो स्वयं और सर्वशक्तिमान से मिलन में कमी है. ಒಂದ್ ವೇಳೆ ಸಂಯಮದಲ್ಲಿ ಕಡಿಮೆ ಇತ್ತು ಅಂದ್ರೆ ಸ್ವಯಂ ಮತ್ತು ಸರ್ವಶಕ್ತಿವಂತ ತಂದೆಯ ಮಿಲನದಲ್ಲಿಯೂ ಕೂಡ ಕಡಿಮೆ ಆಗತ್ತೆ. तो बीच की जो बात है संयम, कोई ना कोई संयम जब छोड़ते हो तब ये याद भी छूटता है. ಮಧ್ಯದಲ್ಲಿ ಸಂಯಮವನ್ನ ಇಡಬೇಕು. ಮರ್ತಿದ್ದೀರಾ ಅಂತ ಹೇಳಿದ್ರೆ ನೆನಪು ಸಹ ಮರ್ತೋಗ್ಬಿಡತ್ತೆ. अगर संयम ठीक है तो स्वयं की स्थिति भी ठीक है और संयम स्वयं की स्थिति ठीक है तो सब बातें ठीक है. तो यह देह के जो आकर्षण है वो बार बार अपनी तरफ आकर्षित करती है. ಬಾಬಾ ಹೇಳ್ತಾರೆ ಸಂಯಮ ಚೆನ್ನಾಗಿತ್ತು ಅಂದ್ರೆ ಸ್ವಯಂನ ಸ್ಥಿತಿ ಚೆನ್ನಾಗಿರುತ್ತೆ. ಯಾವಾಗ ಸ್ವಯಂನ ಸ್ಥಿತಿ ಚೆನ್ನಾಗಿರುತ್ತೆ ಆಗ ಎಲ್ಲ ವಿಷಯಗಳು ಕೂಡ ಚೆನ್ನಾಗೇ ಇರುತ್ತೆ. ಒಂದ್ ವೇಳೆ ಬಾಬಾ ಹೇಳ್ತಾರೆ ಮಧ್ಯದಲ್ಲಿ ಸಂಯಮ ಅಂದ್ರೆ ನಿಯಮ ಇದಿಟ್ಕೊಂಡಿದ್ದೀರಾ ಅಂತ ಅಂದ್ರೆ ದೇಹದ ಆಕರ್ಷಣೆ ಆಕರ್ಷಿತ ಮಾಡೋದಿಲ್ಲ. ಅದಕ್ಕಾಗಿ 3 ಮಾತುಗಳನ್ನ ಗಮನದಲ್ಲಿ ಇಟ್ಕೋಬೇಕು. 3 बातें ध्यान में रखो. स्वयं की याद, संयम और संयम समय
और 3 बातें याद रखेंगे तो क्या बन जाएंगे. ಅದಕ್ಕೋಸ್ಕರ 3 ಮಾತುಗಳು ನೆನಪಿರಬೇಕು. ಒಂದಾಗಿದೆ ಸ್ವಯಂನ ಸ್ಮೃತಿ ನೆನಪು, ಎರಡನೆಯದು ನಿಯಮ ಸಂಯಮ ಮತ್ತು ಮೂರನೆಯದು ಸಮಯ. ಈ 3 ನೆನಪಿತ್ತು ಅಂದರೆ ಏನಾಗ್ಬಿಡ್ತೀರಾ? त्रिनेत्री त्रिकालदर्शी त्रिलोकीनाथ. संगम युग का जो आप सबका टाइटल है वो प्राप्त हो जाएगा. ಬಾಬಾ ಹೇಳ್ತಾರೆ ಇದು 3 ನೆನಪಿತ್ತು ಅಂದ್ರೆ ತ್ರಿನೇತ್ರಿ ತ್ರಿಕಾಲದರ್ಶಿ ತ್ರಿಲೋಕಿನಾಥ ಆಗ್ಬಿಡ್ತೀರಾ. ಸಂಗಮ ಯುಗದ ಏನೆಲ್ಲ ಟೈಟಲ್ಸ್ ಇದೆ ಅದೆಲ್ಲ ಪ್ರಾಪ್ತವಾಗ್ಬಿಡತ್ತೆ. स्वयं को जानने से सर्वशक्तिमान बीच में आ ही जाता है. तो इन तीनों बातों तरफ ध्यान दो. ಸ್ವಯಂ ಅನ್ನ ತಿಳ್ಕೊಂಡಿದ್ದೀರಾ ಅಂದ್ರೆ ಸರ್ವಶಕ್ತಿವಂತ ಬಾಬ್ರೂರು ಬಂದ್ಬಿಡ್ತಾರೆ. ಅಂದಾಗ ಈ 3 ಮಾತುಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. कोई भी चित्र को देखते हो तो चित्र को नहीं देखो, चित्र के अंदर जो चेतन है उसको देखो. ಯಾರ್ದು ನೀವು ದೇಹವನ್ನ ನೋಡ್ತೀರಾ, ಚಿತ್ರವನ್ನ ನೋಡ್ತೀರಾ, ಚಿತ್ರವನ್ನ ನೋಡಬೇಡಿ, ಚಿತ್ರದಲ್ಲಿ ಅಡಕವಾಗಿರುವಂತಹ ಆತ್ಮನನ್ನ ನೋಡಿ. ಅವರು ಚಿತ್ರಕ್ಕೆ ಜೊ ಚರಿತ್ರೆ ಹೇ ಉನ್ ಚರಿತ್ರೋं को देखो. ಮತ್ತೆ ಆ ಚಿತ್ರದ ಒಳಗಡೆ ಏನು ಚರಿತ್ರೆ ಇದೆ ಅದನ್ನ ನೋಡಿ. चेतन और चरित्र को देखेंगे तो चरित्र तरफ ध्यान जाने से चित्र अर्थात देह के बांध से दूर हो जाएंगे. ಚೇತನ ಮತ್ತು ಚರಿತ್ರೆ, ಆತ್ಮ ಮತ್ತು ಆತ್ಮನ ಚರಿತ್ರೆಯನ್ನ ನೋಡಿದಿರಾ ಅಂದ್ರೆ ಏನು ದೇಹದ ಕಡೆ ಗಮನ ಹೋಗುತ್ತೆ, ಅದರಿಂದ ದೂರ ಆಗ್ಬಿಡ್ತೀರಾ. ಏಕೇಕ ಮೇ ಕೊಯಿ ನಾ ಕೊಯಿ ಚರಿತ್ರ ಜರೂರ್ ಹೈ, क्योंकि ब्राह्मण कुलभूषण ही चरित्रवान है. सिर्फ एक बाप का ही चरित्र नहीं, लेकिन बाप के साथ जो भी मददगार हैं उनका भी अनेक चलन चरित्र है. ಯಾಕೆ ಅಂತ ಹೇಳಿದ್ರೆ ಬ್ರಾಹ್ಮಣ ಕುಲಭೂಷಣರು ಚರಿತ್ರವಂತರಾಗಿದ್ದಾರೆ. ಕೇವಲ ಒಬ್ಬ ತಂದೆಯ ಚರಿತ್ರೆಯಷ್ಟೇ ಅಲ್ಲ, ಆದ್ರೆ ತಂದೆಯ ಜೊತೆಯಲ್ಲಿ ಯಾರೆಲ್ಲ ಸಹಯೋಗಿಗಳಿದ್ದಾರೆ ಅವರೆಲ್ಲರದ್ದು ಸಹ ಚಲನೆಯ ಚರಿತ್ರೆ ಇದೆ. तो चरित्र को देखो और चेतन व चरित्र को. तो या कहे विचित्र और चरित्र. अगर ये 2 बातें देखो तो देह के आकर्षण जो ना चाहते हुए भी खींच लेता है वो दूर हो जाता है. बाबा ಹೇಳ್ತಾರೆ ಚೇತನ ಆತ್ಮನನ್ನ ನೋಡಿ ಮತ್ತು ಆತ್ಮನ ಚರಿತ್ರೆಯನ್ನ ನೋಡಿ. ಈ ರೀತಿ ಹೇಳ್ಬೋದು ವಿಚಿತ್ರ ಮತ್ತು ಚರಿತ್ರ ಅಂದ್ಬಿಟ್ಟು. ಒಂದ್ ವೇಳೆ ಈ 2 ಮಾತುಗಳನ್ನ ನೀವು ನೋಡಿದೀರಾ ಅಂದ್ರೆ ಇನ್ನು ದೇಹದ ಆಕರ್ಷಣೆ ಇದೆ, ಬಯಸದೇ ಇದ್ರೂ ಸಹ ಅದು ಸೆಳೆದು ಬಿಡುತ್ತೆ, ಅದರಿಂದ ದೂರ ಆಗ್ಬಿಡ್ತೀರಾ. ವರ್ತಮಾನ ಸಮಯ ಯಹಿ ಮುಖ್ಯ ಪುರುಷಾರ್ಥ ಹೋನಾ ಚಾಹಿಯೆ. ವರ್ತಮಾನ ಸಮಯದಲ್ಲಿ ಇದೇ ಮುಖ್ಯ ಪುರುಷಾರ್ಥ ನಡಿಬೇಕಾಗಿದೆ. ಜಬ್ಕಿ ಆಪ್ ಲೋಗ್ ಕಹತೆ ಹಿ ಹೋ ಕಿ ಹಮ್ ಬದಲ್ ಚುಕೆ ಹೈ, तो फिर ये सब बातें ही बदल जाना चाहिए. फिर पुराने संस्कार और या पुरानी बातें क्यों? ಯಾವಾಗ ನೀವು ಹೇಳ್ತೀರ ನಾವು ಚೇಂಜ್ ಆಗಿದ್ದೀವಿ ಅಂದ್ಬಿಟ್ಟು, ಮತ್ತೆ ಈ ಎಲ್ಲ ಮಾತುಗಳು ಬದಲಾಗಬೇಕು ಅಲ್ವಾ? ಮತ್ತೆ ಹಳೆಯ ಸಂಸ್ಕಾರ ಹಳೆಯ ಮಾತುಗಳು ಯಾಕೆ ಬರುತ್ತೆ? अपने को बदलने के लिए पहले जो भाव है उस भाव को बदलने से सब बातें बदल जाएंगे. ನಿಮ್ಮನ್ನ ನೀವು ಪರಿವರ್ತನೆ ಮಾಡಿಕೊಳ್ಳಲು ಮೊದಲು ಏನು ಭಾವ ಇದೆ ಅದನ್ನ ಪರಿವರ್ತಿಸ್ಕೊಂಡಿದ್ದೀರಾ ಅಂದ್ರೆ ಎಲ್ಲ ಪರಿವರ್ತನೆ ಆಗತ್ತೆ. आसक्ति में आ जाते हैं ना, तो आसक्ति के बजाय अगर अपने को शक्ति समझो तो आसक्ति समाप्त हो जाएगा. ಆಸಕ್ತಿಗೆ ಬದಲಾಗಿ ಒಂದು ವೇಳೆ ನಿಮ್ಮನ್ನ ನೀವು ಶಕ್ತಿ ಅಂತ ತಿಳ್ಕೊಂಡಿದ್ದೀರಾ ಅಂದ್ರೆ आसक्ति समाप्ति ಆಗ್ಬಿಡತ್ತೆ. शक्ति ना समझने से अनेक प्रकार की आसक्तियां आती है. ಬಾಬಾ ಹೇಳ್ತಾರೆ ನಿಮ್ಮನ್ನ ನೀವು ಶಕ್ತಿ ಅಂತ ತಿಳ್ಕೊಳ್ದಿರೋದ್ರಿಂದ ಅನೇಕ ಪ್ರಕಾರದ ಆಸಕ್ತಿಗಳು ಬಂದ್ಬಿಡತ್ತೆ. कोई भी आसक्ति चाहे देह का चाहे तो देह के पदार्थों की कोई भी आसक्ति उत्पन्न हो तो
उस समय यही याद रखो कि मैं शक्ति हूँ. ಬಾಬಾ ಹೇಳ್ತಾರೆ, ಯಾವುದೋ ಪ್ರಕಾರದ ಆಸಕ್ತಿ ಇರಬಹುದು, ಬಲೆ ದೇಹದ್ದಾಗಿರಬಹುದು, ದೇಹದ ಪದಾರ್ಥಗಳದ್ದಾಗಿರಬಹುದು. ಯಾವುದೋ ಆಸಕ್ತಿ ಬಂತು, ಉತ್ಪನ್ನ ಆಯಿತು ಅಂದರೆ ಆ ಸಮಯದಲ್ಲಿ ನೆನಪು ಮಾಡಿಕೊಳ್ಳಿ, ನಾನು ಶಕ್ತಿಯಾಗಿದ್ದೇನೆ. शक्ति में फिर आसक्ति कहाँ? आसक्ति के कारण उस स्थिति में आ नहीं सकते. ಶಕ್ತಿ ಇದೀರಾ ಅಂದ್ರೆ ಆಸಕ್ತಿ ಯಾಕೆ ಬರಬೇಕು? ಬಾಬಾ ಹೇಳ್ತಾರೆ, ಆಸಕ್ತಿಯ ಕಾರಣದಿಂದಾಗಿ ಆ ಒಂದು ಸ್ಥಿತಿಯಲ್ಲಿ ಸ್ಥಿತರಾಗ್ಲಿಕ್ಕಾಗೋದಿಲ್ಲ. ಆಸಕ್ತಿ को खत्म कर दो, इसके लिए यही सोचो कि मैं शक्ति हूँ. ಬಾಬಾ ಹೇಳ್ತಾರೆ, ಆಸಕ್ತಿಯನ್ನ ಸಮಾಪ್ತಿ ಮಾಡಿರಿ. ಅದಕ್ಕೋಸ್ಕರ ಇದೇ ಯೋಚಿಸ್ರಿ, ನಾನು ಶಕ್ತಿಯಾಗಿದ್ದೇನೆ. माताओं को विशेष कौन सा विघ्न आता है? मोह. मोह किस कारण आता है? मोह मेरा से होता है. लेकिन आप सबका वायदा क्या है? ಮಾತೆಯರಿಗೆ ವಿಶೇಷವಾಗಿ ಯಾವ ವಿಘ್ನ ಬರುತ್ತೆ? ಮೋಹ ಬರುತ್ತಲ್ವಾ? ಮೋಹ ಯಾವ ಕಾರಣದಿಂದ ಬರುತ್ತೆ? ಮೋಹ ಬರೋದು ನನ್ನದರಿಂದ. ಯಾವಾಗ ನನ್ನದು ಅಂತ ಬರುತ್ತೆ ಮೋಹ ಬರುತ್ತೆ. ಆದರೆ ನಿಮ್ಮೆಲ್ಲರ ಪ್ರತಿಜ್ಞೆ ಏನು? ಶುರು ಮೇ ಆಪ್ ಸಬ್ ಜಬ್ ಆಯೆ ತೋ ಆಪ್ಕ ವಾಯ್ದಾ ಕ್ಯಾ ತಾ? ಪ್ರಾರಂಭದಲ್ಲಿ ನೀವೆಲ್ಲರೂ ಯಾವಾಗ ಬಂದ್ರಿ, ನಿಮ್ಮ ಒಂದು ಪ್ರತಿಜ್ಞೆ ಏನಾಗಿತ್ತು? ಮೇ ತೇರಿ ತೋ ಸಬ್ ಕುಚ್ ತೇರಾ. ಪಹಲಾ ವಾಯ್ದಾ ಹಿ ಯಹ ಹೈ, ಮೇ ಭಿ ತೇರಾ ಔರ್ ಮೇರಾ ಸಬ್ ಕುಚ್ ಭಿ ತೇರಾ. ನಾನು ನಿಮ್ಮವರು, ನನ್ನದೆಲ್ಲವೂ ಬಾಬಾ ನಿಮ್ಮದೇ ಅಂತ ಹೇಳಿದ್ರಿ ಅಲ್ವಾ? ಸೊ ಎಲ್ಲ ಬಾಬರವ್ರದ್ದು ಅಂತಂದ್ಮೇಲೆ ನನ್ನದು ಅಂತ ಎಲ್ಲಿಂದ ಬಂತು? तेरे को मेरे से मिला देते हो, इससे क्या सिद्ध हुआ कि पहला वायदा ही भूल जाते हैं. ನನ್ನದು ಅನ್ನೋದನ್ನೆಲ್ಲ ನಿಮ್ಮದು ಅಂತ ಹೇಳಕ್ಕೆ ಬದಲಾಗಿ, ಬಾಬರವ್ರದ್ದು ಅಂತ ಹೇಳಕ್ ಬದಲಾಗಿ ತನ್ನತನದಲ್ಲಿ ಸೇರಿಸ್ಕೊಂಡ್ಬಿಡ್ತೀರಾ. ಇದರಿಂದ ಏನ್ ಸಿದ್ಧ ಆಗತ್ತೆ? ಮೊದಲ ಪ್ರತಿಜ್ಞೆಯ ಮರ್ತೋಗ್ಬಿಡ್ತೀರಾ. पहला वायदा ही सब ये करते हैं, जो कहेंगे वो करेंगे, जो खिलाएंगे जहाँ बिठाएंगे, ये जो वायदा है वो वायदा याद है. ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ಯಾರು ಬರ್ತೀರಾ, ಬಾಬನ ಮಕ್ಕಳಾಗ್ತೀರಾ, ಏನು ಪ್ರತಿಜ್ಞೆ ಮಾಡ್ತೀರಾ? ಬಾಬಾ ನೀವು ಹೇಗಿಟ್ರೆ ಹಾಗಿರ್ತೀವಿ, ನೀವೇನು ತಿನ್ಸಿದ್ರೆ ತಿಂತೀವಿ, ಎಲ್ಲಿ ಕೂರಿಸಿದ್ರೆ ಅಲ್ಲಿ ಕೂತ್ಕೊಳ್ತೀವಿ. ಮತ್ತೆ ಈ ಪ್ರತಿಜ್ಞೆ ಮರೆತು ಬಿಟ್ರೇನು? ಬಾಬಾನೇ ತೋ ಕಹಾನೆ ಏಕೆ ವ್ಯಕ್ತವತನ್ ಮೇ ಬೈಟೋ. ಬಾಬಾ ಅಂತೂ ಹೇಳಿಲ್ಲ ವ್ಯಕ್ತವತನದಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ವಾಯ್ದಾ ತೋ ಟೀಕ್ ನೈ ನಿಭಾಯ. ಬಾಬಾ ಕೇಳ್ತಾರೆ, ಪ್ರತಿಜ್ಞೆಯನ್ನ ಚೆನ್ನಾಗಿ ನಿಭಾಯಿಸ್ಲಿಲ್ಲ. ವ್ಯಕ್ತ ಮೇ ಹೋತೆ ಅವ್ಯಕ್ತ ಮೇ ರಹೋ. ಪಹಲಾ ಪಾಠ ಹಿ ಭೂಲ್ ಜಾಯೆಂಗೆ ತೋ ಫಿರ್ ಟ್ರೈನಿಂಗ್ ಕ್ಯಾ ಕರೆಂಗೆ. ವ್ಯಕ್ತದಲ್ಲಿದ್ದು ಅವ್ಯಕ್ತದಲ್ಲಿ ಇರಿ. ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲ ಪಾಠವನ್ನೇ ಮರ್ತು ಬಿಟ್ರಿ ಅಂತ ಅಂದ್ರೆ ಮತ್ತೆ ಏನ್ ಟ್ರೈನಿಂಗ್ ಮಾಡ್ತೀರಾ? ट्रेनिंग में पहला पाठ तो पक्का कराओ. ये याद रखो कि जो वायदा किया है उसको निभाकर दिखाएंगे. ಬಾಬಾ ಹೇಳ್ತಾರೆ, ಟ್ರೈನಿಂಗ್ ಅಲ್ಲಿ ಮೊದಲ ಪಾಠವನ್ನ ಪಕ್ಕ ಮಾಡ್ಕೊಳ್ಳಿ, ಮಾಡಿಸ್ರಿ. ಇದು ನೆನ್ಪಿಟ್ಕೊಳ್ಳಿ, ಏನ್ ಪ್ರತಿಜ್ಞೆ ಮಾಡಿದೀವಿ ಅದನ್ನ ನಿಭಾಯಿಸಿ ತೋರಿಸ್ತೀವಿ. जो माता ये ट्रेनिंग में आई हुई है, आप सब सरेंडर हो. ಯಾರೆಲ್ಲ ಮಾತೆಯರು ಟ್ರೈನಿಂಗ್ ಅಲ್ಲಿ ಬಂದಿದ್ದೀರಾ, ಎಲ್ಲರೂ ಸಮರ್ಪಿತ ಇದ್ದೀರಾ. जब सरेंडर हो चुके हो तो फिर मोह कहाँ से आए? ಯಾವಾಗ ಸಮರ್ಪಿತ ಆಗ್ಬಿಟ್ಟಿದ್ದೀರಾ ಮತ್ತೆ ಮೋಹ ಎಲ್ಲಿಂದ ಬಂತು? जब कोई जलकर खत्म हो जाता है फिर उसमें कुछ रहता है? कुछ भी नहीं. ಯಾವುದಾದ್ರೂ ಒಂದು ವಸ್ತು ಸುಟ್ಟು ಭಸ್ಮ ಆಗ್ಬಿಡತ್ತೆ, ಅದರಲ್ಲಿ ಏನಾದ್ರೂ ಇರುತ್ತಾ? ಏನೂ ಇರಲ್ಲ. ಅಗರ್ ಕುछ है तो इसका मतलब है तीर लगा है लेकिन पूरे जला नहीं है. ಒಂದ್ ವೇಳೆ ಏನಾದ್ರೂ ಉಳ್ಕೊಳ್ತು ಅಂತಂದ್ರೆ ಅದಕ್ಕೆ ಅರ್ಥ ಆಗಿದೆ, ಬಾಣ ಏನೋ ನಾಟ್ತಾದ್ರೆ ಸುಟ್ಟು ಭಸ್ಮ ಆಗ್ಲಿಲ್ಲ. ಮೇರಾ ಹೇ ಜಲೆ ನಹಿ ಹೇ, ಮರೆ ಹೇ ಲೇಕಿನ್ ಜಲೆ ನಹಿ ಹೇ, ಮೇರಾಪನ್ ಅವ್ರ ಬಿ ಹೇ. ನನ್ನತನ ಅನ್ನುವಂಥದ್ದು ಇನ್ನೂ ಉಳ್ಕೊಳ್ತು ಅಂದ್ರೆ ಇನ್ನು ಸತ್ತಿಲ್ಲ, ಸುಟ್ಟಿಲ್ಲ ಇನ್ನು. रावण को भी पहले मारते हैं फिर जलाते हैं तो मरजीवा बने हो, परंतु जलकर एकदम खाक बन जाए वो नहीं बने हो.
ರಾವಣನನ್ನು ಮೊದಲು ಏನು ಮಾಡ್ತಾರೆ, ಸಾಯಿಸ್ತಾರೆ, ಆಮೇಲೆ ಸುಡ್ತಾರೆ. ಮರ್ಜೀವ ಆಗಿದ್ದೀರಾ, ಆದರೆ ಸುಟ್ಟು ಬಸ್ ಏನು ಏಕ್ದಮ್ ಬೂದಿ ಆಗಬೇಕು ಅಂದರೆ ಸಂಪೂರ್ಣ ಸರೆಂಡರ್ ಆಗಬೇಕು, ಅದು ಆಗಲಿಲ್ಲ. ಸರೆಂಡರ್ का अर्थ तो बड़ा है, मेरा कुछ रहा नहीं. ಸರೆಂಡರಿನ ಅರ್ಥ ಬಹಳ ದೊಡ್ಡದಿದೆ. ಏನೂ ಇಲ್ಲ ನಮ್ಮದು ಅಂತ ಸರೆಂಡರ್ ಅಂದರೆ. सरेंडर हुआ तो तन मन धन सब कुछ अर्पण. जब मन अर्पण कर दिया तो उस मन में अपने अनुसार संकल्प उठा ही कैसे सकते. ಸಮರ್ಪಿತ ಆಗ್ಬಿಟ್ಟಿದ್ದೀರಾ ಅಂದರೆ ತನು ಮನ ಧನ ಎಲ್ಲ ಸಮರ್ಪಣೆ ಬಾಬರವರಿಗೆ. ಯಾವಾಗ ಮನಸ್ಸನ್ನು ಅರ್ಪಿಸ್ಬಿಟ್ಟಿದ್ದೀರಾ ಅಂದಾಗ ಆ ಮನಸ್ಸಿನಲ್ಲಿ ತಮ್ಮ ಅನುಸಾರವಾಗಿ ಸಂಕಲ್ಪಗಳು ಬರ್ಲಿಕ್ಕಾದ್ರೂ ಹೇಗೆ ಸಾಧ್ಯ. तन से विकर्म कर ही कैसे सकते. और धन को भी विकल्प अथवा व्यर्थ कार्यों में लगा ही कैसे सकते हो. ಮತ್ತೆ ಶರೀರವನ್ನ ಹೇಗೆ ವಿಕರ್ಮಗಳಲ್ಲಿ ತೊಡಗಿಸ್ತೀರಾ, ಹಣವನ್ನ ವಿಕಲ್ಪ ಅಥವಾ ವ್ಯರ್ಥ ಕಾರ್ಯಗಳಲ್ಲಿ ಹೇಗೆ ತೊಡಗಿಸ್ಲಿಕ್ಕೆ ಸಾಧ್ಯ. इससे सिद्ध है कि देकर फिर वापस ले लेते. ಇದರಿಂದ ಸಿದ್ಧ ಆಗತ್ತೆ, ಬಾಬರವರಿಗೆ ಕೊಟ್ಟು ಮತ್ತೆ ವಾಪಸ್ ಪಡೆದ್ ಬಿಡ್ತೀರಾ. ಜಬ್ಕಿ ತನ್ ಮನ್ ಧನ್ दे दिया तो मन में क्या चलाना है वो भी श्रीमत मिलती है. तन से क्या करना है वो भी मत मिलता है. धन से क्या करना है वो भी मालूम है. ಯಾವಾಗ ತನು ಮನ ಧನ ಎಲ್ಲವನ್ನ ಕೊಟ್ಟು ಬಿಟ್ಟಿದ್ದೀರಾ, ಮನಸ್ಸಿನಲ್ಲಿ ಏನು ನಡೆಸಬೇಕು ಅದು ಶ್ರೀಮತ ಸಿಕ್ಕಿದೆ. ತನುವಿನಿಂದ ಏನು ಮಾಡಬೇಕು ಅದಕ್ಕೂ ಶ್ರೀಮತ ಸಿಕ್ಕಿದೆ. ಮತ್ತೆ ಹಣದಿಂದ ಏನು ಮಾಡಬೇಕು ಅದು ಗೊತ್ತಿದೆ. ಜಿನ್ಕೋ ದಿಯಾ ಉನ್ಕಿ ಮತ್ ಪರ್ ಹಿ ತೋ ಚಲ್ನಾ ಹೋಗ. ಯಾರಿಗೆ ಕೊಟ್ಟಿದ್ದೀರಾ ಅವರ ಮತದಂತೆ ನಡಿಬೇಕಾಗತ್ತೆ ಅಲ್ವಾ. ಜಿಸ್ನೆ ಮನ್ ದೇ ದಿಯಾ ಉಸ್ಕಿ ಅವಸ್ಥಾ ಕ್ಯಾ ಹೋಗ. ಯಾರಾದ್ರೆ ಮನಸ್ಸನ್ನ ಬಾಬ್ರವ್ರಿಗೆ ಕೊಟ್ಬಿಟ್ಟಿರ್ತೀರಾ ಅವರ ಸ್ಥಿತಿ ಹೇಗಿರುತ್ತೆ, ಮನ್ ಮನಾಭವ ಆಗಿರುತ್ತೆ. ಉಸ್ಕಾ ಮನ್ ವಹಾ ಹಿ ಲಗಾ रहेगा. ಇಸ್ ಮಂತ್ರ ಕೋ ಕಭಿ ಭೂಲೆಂಗೆ ನಹಿ. ಅವರ ಮನಸ್ಸು ಸದಾ ಅಲ್ಲೇ ತೊಡಗಿರುತ್ತೆ, ಇಲ್ಲಿ ಬಾಬ್ರವರ ಬಳಿಯೇ ತೊಡಗಿರುತ್ತೆ. ಈ ಮಂತ್ರವನ್ನ ಯಾವತ್ತು ಮನ್ಮನಾಭವ ಮಂತ್ರವನ್ನ ಮರೆಯೋದಿಲ್ಲ. ಜೋ ಮನ್ಮನಾಭವ ಹೋಗ ಉಸ್ಮೆ ಮೋಹ ಹೋ ಸಕ್ತಾ. ಯಾರು ಮನ್ಮನಾಭವ ಆಗಿರ್ತಾರೆ ಅವರಲ್ಲಿ ಮೋಹ ಬರ್ಲಿಕ್ಕೆ ಸಾಧ್ಯವಿದೆಯಾ. ಬಾಬಾ ಕೇಳ್ತಾರೆ, ಮೋಹ ಬರುತ್ತಾ. मोह जीत बनने के लिए अपने वायदे को याद करो. यह ट्रेनिंग से जब निकलेंगे तो आप कौन सा टप्पा लगवा कर निकलेंगे. ಬಾಬಾ ಹೇಳ್ತಾರೆ, ಮೋಹ ಜೀತರಾಗ್ಲಿಕ್ಕೆ ನಿಮ್ಮ ಪ್ರತಿಜ್ಞೆಗಳನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಟ್ರೈನಿಂಗ್ ಇಂದ ಯಾವಾಗ ಹೊರ ಹೋಗ್ತೀರಾ ಯಾವ ಮುದ್ರೆಯನ್ನ ಹಾಕಿಸ್ಕೊಂಡು ಹೋಗ್ತೀರಾ, ಮೋಹ ಜೀತರ ಮುದ್ರೆ. ಒಂದ್ ವೇಳೆ मोह जीत का टप्पा लग जाएगा तो पोस्ट सीधी ठिकाने पर पहुंच जाएगी. ಯಾವಾಗ ಮೋಹ ಜೀತರಾಗುವಂತಹ ಮುದ್ರೆ ಹಾಕಲಾಗತ್ತೆ ಸೀದಾ ಗುರಿಯಲ್ಲಿ ತಲುಪಿಬಿಡುತ್ತೆ ಪೋಸ್ಟು. ಅವ್ರ ಟಪ್ಪ ನೈ ಹೋಗ तो पोस्ट ठिकाने पर नहीं पहुंचेगा. ಒಂದು ವೇಳೆ ಮುದ್ರೆ ಹಾಕ್ಲಿಲ್ಲ ಅಂದ್ರೆ ಆ ಒಂದು ಸ್ಥಾನಕ್ಕೆ ತಲುಪುವಂತಹದ್ದಿಲ್ಲ. इसलिए टप्पा जरूर लगाना. इन माताओं का ही फिर समर्पित समारोह करेंगे. ಅವಶ್ಯವಾಗಿ ಮುದ್ರೆ ಹಾಕಿಸ್ಕೊಂಡೆ ಹೋಗಬೇಕು. ಈ ಮಾತೆಯರಿಗೆ ಮತ್ತೆ ಸಮರ್ಪಣೆ ಸಮಾರೋಹವನ್ನ ಆಚರಿಸಲಾಗತ್ತೆ. ಉಸ್ಮೆ ಬುಲಾಯೆಂಗೆ भी उनको जिन्होंने टप्पा लगाया होगा. ಸಮರ್ಪಣಾ ಸಮಾರೋಹ ಕಾರ್ಯಕ್ರಮದಲ್ಲಿ ಯಾರನ್ನ ಕರೆಯಲಾಗತ್ತೆ ಅಂದ್ರೆ ಯಾರು ಈ ಮುದ್ರೆಯನ್ನ ಹಾಕಿಸ್ಕೊಂಡಿರ್ತಾರೆ. ಮೋಹ ಜೀತ್ ವಾಲೋಂ ಕಾ ಹಿ ಸಮ್ಮೇಳನ ಕರೆಂಗೆ. ಮೋಹ ಜೀತ ಆಗುವಂತಹವರದೇ ಸಮ್ಮೇಳನ ಮಾಡಲಾಗತ್ತೆ. ಇಸ್ಲಿಯೇ ಜಲ್ದಿ ಜಲ್ದಿ ತಯಾರ್ ಹೋ ಜಾವೋ. ಅದಕ್ಕೋಸ್ಕರ ಬೇಗ ಬೇಗ ತಯಾರಾಗಿ ಅಂತಾರೆ ಬಾಬಾ. ಮೋಹ ಜೀತರಾಗಬೇಕು. ಆ ಮುದ್ರೆ ಹಾಕಿಸ್ಕೊಂಡಾಗ ಸಂಪೂರ್ಣ ಸಮರ್ಪಣೆ ಅಂತ ಹೇಳಲಾಗತ್ತೆ. ತನು ಮನ ಧನ ಎಲ್ಲವೂ ಬಾಬ್ರವ್ರದ್ದು ಅಂದಾಗ ಶ್ರೀಮತದ ಅನುಸಾರವಾಗಿಯೇ ಎಲ್ಲವನ್ನ ಉಪಯೋಗಿಸ್ಬೇಕು. ಒಳ್ಳೆಯದು. ಓಂ ಶಾಂತಿ.